ಈ ವಿಡಿಯೋ ಬಂದುಬಿಟ್ಟು ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ. ನಾನು ನಿಮಗೆ ಯಾವುದೇ ಪ್ರಾಂಪ್ಟ್ ಅನ್ನೋದು ಕೊಡ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಚಾಟ್ ಜಿ ಪಿ ಟಿ ಅಥವಾ ಯಾವುದೇ AI ಯೂಸ್ ಮಾಡಿಬಿಟ್ಟು ಟ್ರೇಡಿಂಗ್ ಮಾಡೋದು ಹೇಗೆ ಅಂದರೆ, ಯಾವುದೋ ಒಂದು ಪ್ರಾಂಪ್ಟ್ ಕೊಟ್ಟಿರ್ತಾರೆ, ಅದನ್ನು ಕಾಪಿ ಪೇಸ್ಟ್ ಮಾಡಿ ಸೊ ನೀವು ಅದರಿಂದ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ತುಂಬ ದೊಡ್ಡ ಮೂರ್ಖತನ ಅದು. ಬಿಕಾಸ್ ದೇರ್ ಆರ್ ಮಿಸ್ಟೇಕ್ಸ್ ದ್ಯಾಟ್ ಈವನ್ AI ಕ್ಯಾನ್ ಮೇಕ್. ಆ್ಯಂಡ್ ಟ್ರೇಡಿಂಗ್ ಅನ್ನೋದು ಡೈರೆಕ್ಟ್ಲಿ ಮನಿಯಿಂದ ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ಮನಿ. ಅಂದರೆ ಅದರಲ್ಲಿ ತುಂಬ ಲಾಸಸ್ ಇರುತ್ತೆ, ಹಾಗೆ ಕೂಡ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಕೂಡ ಮಾಡ್ಬೋದು. ಸೊ ಇಟ್ಸ್ ಅ ಸ್ಕಿಲ್ ಆ್ಯಕ್ಚುಲಿ. ತುಂಬ ಜನ ಟ್ರೇಡಿಂಗಲ್ಲಿ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಬಟ್ ದ ಮೇನ್ ಥಿಂಗ್ ಇಸ್ ಡಿಸಿಪ್ಲಿನ್ ಆ್ಯಂಡ್ ಸ್ಟಾಪ್ ಲಾಸ್. ಸೊ ಇದೆಲ್ಲ ಸ್ಟ್ರಕ್ಚರ್ ಇರುತ್ತೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಅನ್ನೋದಿರುತ್ತೆ. ಸೊ ಇದೆಲ್ಲ ಸ್ಟ್ರಾಟಜಿ ಆಗಿರುತ್ತೆ. ದ ಮೇನ್ ಥಿಂಗ್ ಇನ್ ಟ್ರೇಡಿಂಗ್ ಇಸ್ ಡಿಸಿಪ್ಲಿನ್. ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಟ್ರೇಡಿಂಗ್ನ ಹೇಗೆ ಮ್ಯಾನೇಜ್ ಮಾಡೋದು ಏನು ಅಂತ, ಅಥವಾ ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡೋದು ಟ್ರೇಡಿಂಗ್ಗೆ ಅಂತ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಬಟ್ ಈ ವಿಡಿಯೋ ಬಂದುಬಿಟ್ಟು ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಟ್ರೇಡಿಂಗ್ ಹೆಂಗೆ ಮಾಡೋದು ಅಂತ. ಇವಾಗ AI ಡೆವಲಪ್ ಆದಷ್ಟು, ಟೆಕ್ನಾಲಜಿ ಡೆವಲಪ್ ಆದಷ್ಟು ಅದು ನಮಗೆ ಈ ಸ್ಕಿಲ್, ಟ್ರೇಡಿಂಗ್ ಅನ್ನೋ ಸ್ಕಿಲ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ. ಆ್ಯಂಡ್ ವಿ ಶುಡ್ ನೋ ದ ರೈಟ್ ವೇ ಟು ಯೂಸ್ ಚಾಟ್ ಜಿ ಪಿ ಟಿ ಟು ಟ್ರೇಡಿಂಗ್. ಯಾವುದೋ ಒಂದು ಪ್ರಾಂಪ್ಟ್ನ ತೊಗೊಂಡು ಕಾಪಿ ಪೇಸ್ಟ್ ಮಾಡಿಬಿಟ್ಟು ತಕ್ಷಣ ಅದು ಟ್ರೇಡಿಂಗ್ ನಮಗೆ ಮಾಡಿಕೊಡಲ್ಲ. ಅಥವಾ ಅದಕ್ಕೇನೋ ಒಂದು ಹೇಳಿದ ತಕ್ಷಣ ಅದು ನಮಗೆ ಈ ಸ್ಟಾಕ್ ಮಾಡು, ಇದು ಮಾಡು ಅಂತ ಹೇಳೋಕ್ಕೆ ಅದು ಯಾವುದೋ ಒಂದು ಫೇಕ್ ಗುರುನೂ ಅಲ್ಲ. ಸೊ ಇಟ್ಸ್ ಅನ್ ಇಂಟೆಲಿಜೆಂಟ್ ಮೆಷಿನ್. ಆ್ಯಂಡ್ ಈ ಜನ್ರೇಷನ್ಗಿರೋ ಗಿಫ್ಟ್ ಅದು ಚಾಟ್ ಜಿ ಪಿ ಟಿ ಅಥವಾ AI ಟೆಕ್ನಾಲಜಿ ಏನಿದೆ. ಸೊ ಅದನ್ನು ಪ್ರಾಪರಾಗಿ ಯೂಸ್ ಮಾಡಿ ನಾವು ಟ್ರೇಡಿಂಗ್ನ ಹೇಗೆ ಮಾಡ್ಬೋದು, ಅಥವಾ ಟ್ರೇಡಿಂಗ್ನ ಕಲಿಯೋಕ್ಕೆ ಕೂಡ ಆ್ಯಕ್ಚುಲಿ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಚಾಟ್ ಜಿ ಪಿ ಟಿ. ನಾನು ಕೂಡ ಟ್ರೇಡಿಂಗ್ನ ಚಾಟ್ ಜಿ ಪಿ ಟಿಯಿಂದನೇ ಕಲ್ತಿದ್ದು. ಆ್ಯಂಡ್ ಇಟ್ಸ್ ವೆರಿ, ದ ವೇ ಯು ಲರ್ನ್ ಟ್ರೇಡಿಂಗ್, ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ಅದನ್ನು ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದು ಅನ್ನೋದೇ ಈ ವಿಡಿಯೋ. ಫಸ್ಟ್ ಆಫ್ ಆಲ್ ನಾವು ಟ್ರೇಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್. ಈ ಎರಡರ ಮಧ್ಯೆನೇ ನಮ್ಮ ಆಟ ಇರೋದು ಟ್ರೇಡಿಂಗಲ್ಲಿ. ತುಂಬ ಜನ ದುಡ್ಡು ಹಾಕ್ಬಿಡ್ತಾರೆ, ಕಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಬಿಕಾಸ್ ಅವರು ಎಲ್ಲಿ ಎಂಟ್ರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋ ಲಾಜಿಕ್ನ ಮಿಸ್ ಮಾಡ್ತಾರೆ. ಸಪೋಸ್ ಯಾವುದೋ ಒಂದು ಸ್ಟಾಕ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿದೆ, ಅದು ಸ್ಟಾಕ್ ಕೆಳಗಿದ್ದಾಗ ನಾನು ಇನ್ವೆಸ್ಟ್ ಮಾಡಿದೆ, ಮೇಲೋದಾಗ ನಾನು ಬೈ ಮಾಡೇ ಮಾಡ್ತೀನಿ. ಬಿಕಾಸ್ ಇನ್ ಡೇ ಟ್ರೇಡಿಂಗ್ ನಾನು ಸೆಲ್ ಮಾಡಿದ್ರೆ ಇನ್ನೊಬ್ಬ ಬೈ ಮಾಡ್ತಾನೆ, ಇನ್ನೊಬ್ಬ ಬೈ ಮಾಡಿದ್ರೆ ನಾನು ಸೆಲ್ ಮಾಡ್ತೀನಿ. ಸೊ ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಸೊ ನಾನು ಬೈ ಮಾಡಿದೆ ಇನ್ನೊಬ್ಬ ಸೆಲ್ ಮಾಡಬೇಕು, ಇನ್ನೊಬ್ಬ ಸೆಲ್ ಮಾಡಿದ್ರೆ ನಾನು ಬೈ ಮಾಡಬೇಕು. ಸೊ ಇಟ್ಸ್ ಆಲ್ ಕನೆಕ್ಟೆಡ್. ಸ್ಟಾಕ್ ಕೆಳಗಿದ್ದಾಗ ಬೈ ಮಾಡ್ತೀನಿ, ಆಮೇಲೆ ಮೇಲೋದಾಗ ಸೆಲ್ ಮಾಡ್ತೀನಿ. ಸೊ ದಟ್ಸ್ ಹೌ ಐ ಟೇಕ್ ಪ್ರಾಫಿಟ್. ಸೊ ಈ ಅಪ್ ಆ್ಯಂಡ್ ಡೌನ್ ಆಗಬೇಕಂದ್ರೆ ಎಲ್ಲರೂ ಟ್ರೇಡ್ ಮಾಡಲೇಬೇಕು. ಸೊ ಈ ಒಂದು ಪ್ಲೇ ಏನಿದೆ ಸ್ಟಾಕ್ಸಲ್ಲಿ, ಸೊ ಅದನ್ನು ಪ್ರಾಪರಾಗಿ ನಾವು ಡಿಸಿಪ್ಲಿನ್ಡಾಗಿ ಮ್ಯಾನೇಜ್ ಮಾಡಬೇಕು. ಅದನ್ನೇ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್. ಸೊ ನಾವು ಎಲ್ಲಿ ಸ್ಟಾಪ್ ಲಾಸನ್ನು ಮ್ಯಾನೇಜ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಟ್ರೇಡಿಂಗನ್ನು ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಕ್ಲಿಯರ್ ಟಾರ್ಗೆಟ್ ಇಟ್ಕೊಬೇಕು ನಾವು. ಫಸ್ಟ್ ಆಫ್ ಆಲ್ ನನ್ನದು ಕ್ಯಾಪಿಟಲ್ ಎಷ್ಟಿದೆ. ಎಷ್ಟೊಂದು ಜನಕ್ಕೆ ಗ್ರೋ ಆಗಲಿ, ಝೆರೋದಾ ಆಗಲಿ, ಬೇರೆ ಬೇರೆ ಈ ಸ್ಟಾಕ್ ಮಾರ್ಕೆಟ್ ಡಿಮ್ಯಾಟ್ ಅಕೌಂಟ್ಸ್ ಏನಿರುತ್ತೆ ಅದರಲ್ಲಿ ಇಷ್ಟು ದುಡ್ಡು ಅಂತ ಹಾಕ್ತಾರೆ, ಫುಲ್ ಹೋಲ್ ಒಂದು ಸ್ಟಾಕಿಗೆ ಹಾಕ್ಬಿಡ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಮೇಲೊಬ್ಬ ಸೆಲ್ ಮಾಡ್ತಿದ್ದಾನೆ, ಕೆಳಗಡೆ ಒಬ್ಬ ಬೈ ಮಾಡ್ತಿರ್ತಾನೆ. ಸೊ ಇದು ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಾವು. ರಿಮೆಂಬರ್ ಒನ್ ಥಿಂಗ್ ದಟ್ ನಾವು ಟ್ರೇಡಿಂಗ್ ಮಾಡಬೇಕಾದ್ರೆ ನಾವು ರೀಟೇಲರ್ಸ್, ಅಂದರೆ ನೀವು ಸ್ಮಾಲ್ ಬಜೆಟ್ ಇರುವಂಥ ರೀಟೇಲರ್ಸು, ಪ್ರೊಫೆಷ್ನಲ್ ಟ್ರೇಡರ್ಸ್ ಇರ್ತಾರೆ, ನಮಗಿಂತ ಒಳ್ಳೊಳ್ಳೆ ಡಿವೈಸಸ್ ಇರುತ್ತೆ ಅವ್ರ ಹತ್ರ, ಮತ್ತು ಮ್ಯೂಚುವಲ್ ಫಂಡ್ಸ್ ಅವರು ಕೂಡ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಇದೆಲ್ಲರ ಜೊತೆ ನಾವು ಕಾಂಪಿಟೇಷನ್ ಮಾಡಿ ನಾವು ಪ್ರಾಫಿಟ್ನ ತೊಗೊಬೇಕು. ಇಟ್ಸ್ ಅನ್ ಆಲ್ಗೋರಿದಮ್ ದಟ್ ವಿ ಹ್ಯಾವ್ ಟು ಕ್ರ್ಯಾಕ್. ಸೊ ಆ ಆಲ್ಗೋರಿದಮ್ನ ಹೇಗೆ ಕ್ರ್ಯಾಕ್ ಮಾಡಬೇಕು, ಆ ಡಿಸಿಪ್ಲಿನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಚಾಟ್ ಜಿ ಪಿ ಟಿ ಹತ್ರ ಏನು ಹೇಳಬೇಕು ಅಂದರೆ, ನನ್ನ ಹತ್ರ ಇರೋ ಕ್ಯಾಪಿಟಲ್, ಸಪೋಸ್ ನನ್ನ ಹತ್ರ 10,000 rupees ಇದೆ ಕ್ಯಾಪಿಟಲ್, ನನ್ನ ಹತ್ರ ಕ್ಯಾಪಿಟಲ್ ಇರೋದು 10,000 rupees. ಇದನ್ನು ಇಟ್ಕೊಂಡು ನಾನು ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಹೆಂಗೆ ಮಾಡೋದು ಅನ್ನೋದನ್ನು ಹಾಕಬೇಕಾಗುತ್ತೆ ಚಾಟ್ ಜಿ ಪಿ ಟಿಯಲ್ಲಿ. ಸುಮ್ಮನೆ ಏನೋ ಒಂದು ಪ್ರಾಂಪ್ಟ್ ಆಗಿಬಿಟ್ಟು ಚಾಟ್ ಜಿ ಪಿ ಟಿಯಲ್ಲಿ ನನಗೆ ಪ್ರಾಫಿಟ್ ಬೇಕು, ನನಗೆ ದುಡ್ಡು ಬೇಕು, ಅದು ಇದು ಅಂತ ತುಂಬ ಜನ ಫೇಕ್ ಪ್ರಾಂಪ್ಟ್ಸ್ ಕೊಡ್ತಿದ್ದಾರೆ. ಅದೆಲ್ಲ ವರ್ಕ್ ಆಗೋಲ್ಲ. ಸೊ ಫಸ್ಟ್ ಆಫ್ ಆಲ್ ದ ಪ್ರಾಪರ್ ಥಿಂಗ್ ನಾವು ಏನು ಹಾಕಬೇಕು ಅಂದರೆ, ಇದು ನನ್ನ ಹತ್ರ ಇರೋ ಅಮೌಂಟ್, ಒಂದು ಬಲ್ಕ್ ಅಮೌಂಟ್ 10,000.
ತೊಗೊಳ್ಳಿ ಫಸ್ಟು 10,000 ತೊಗೊಳ್ಳಿ. ಯು ಮೇ ನಾಟ್ ಎಕ್ಸ್ಪೆಕ್ಟ್ ಅ ಬಿಗ್ ಪ್ರಾಫಿಟ್ಸ್, ಬಟ್ 10,000 ತೊಗೊಳ್ಳಿ, ಡಿಮ್ಯಾಟ್ ಅಕೌಂಟಲ್ಲಿ ಹಾಕಿ ಆ್ಯಂಡ್ ಟೆಲ್ ಚಾಟ್ ಜಿ ಪಿ ಟಿ ದಟ್ ದಿಸ್ ಇಸ್ ದ ಅಮೌಂಟ್ ಐ ಹ್ಯಾವ್, ನನ್ನ ಹತ್ರ 10,000 ಇದೆ, ಇದರಿಂದ ನಾನು ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಬೇಕು. ಹೇಗೆ ಮಾಡೋದು? ಫಸ್ಟ್ ಥಿಂಗ್, ಸೊ ಪ್ರಾಪರಾಗಿ ನನ್ನ ಹತ್ರ ಇರೋ ದುಡ್ಡಿಷ್ಟು, ನಾನು ಇದರಿಂದ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಬೇಕು. ದಿನಕ್ಕೆ ಎಷ್ಟು ಪ್ರಾಫಿಟ್ ಬೇಕು? ₹100 ಬೇಕು, ₹200 ಬೇಕು, ₹500 ಬೇಕು. ಸೊ ಇದನ್ನು ಫಸ್ಟ್ ಡಿಫೈನ್ ಮಾಡೋದು ಕಲ್ತ್ಕೊಳ್ಳಿ ಟ್ರೇಡಿಂಗಲ್ಲಿ. ಸುಮ್ಮನೆ ನಾನು ಇಡೀ ಒಂದು ನೈಟಲ್ಲೇ ನಾನು ಕರೋಡ್ಪತಿ ಆಗೋಗ್ಬಿಡ್ತೀನಿ ಟ್ರೇಡಿಂಗಿಂದ ಅನ್ನೋದು ದೊಡ್ಡ ಹುಚ್ಚುತನ ಅದು. ಅದು ಯಾವುದೋ ಒಂದು ವೀಡಿಯೋ ನೋಡ್ತಿದ್ದೆ, ನನಗೆ 10,000ದಿಂದ 30,000ದಿಂದ 1,00,000 ಮಾಡಿದೆ, 30 ಲಕ್ಷ ಮಾಡಿದೆ ಆಮೇಲೆ ಅಂತ. ಅದೆಲ್ಲ ಫೇಕ್ ಆ್ಯಕ್ಚುಲಿ. ಪ್ರತಿಯೊಬ್ಬನೂ ಟ್ರೇಡಿಂಗಲ್ಲಿ ಬಂದಾಗ ಸೆಲ್ ಬೈ ಮಾಡೇ ಮಾಡ್ತಾನೆ. ಸೊ ದೆರ್ ವಿಲ್ ಬಿ ಅ ಲಿಮಿಟೇಷನ್, ಒಂದು ಸ್ಟಾಕ್ ಎಷ್ಟು ಆಡುತ್ತೆ ಅನ್ನೋ ಲಿಮಿಟೇಷನ್ ಇರುತ್ತೆ. ಅದಕ್ಕೆ ಸ್ಟಾಪ್ ಲಾಸ್ ಅನ್ನೋದನ್ನು ಇರುತ್ತೆ. ಈವನ್ ಪ್ರೊಫೆಷ್ನಲ್ಸ್ ಟ್ರೇಡರ್ಸ್ ಮೇಕ್ ಸ್ಮಾಲ್ ಲಾಸಸ್. ಔಟ್ ಆಫ್ 100%, 30% ವಿಲ್ ಬಿ ಲಾಸ್. ಆ ಲಾಸ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ನಿಜವಾದ ಟ್ರೇಡರ್ಸ್ ಆಗೋದು. ನಿಜವಾದ ಪ್ರೊಫೆಷ್ನಲ್ ಟ್ರೇಡರ್ಸ್ ಆಗಬೇಕಂದ್ರೆ ನಾವು ಲಾಸ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರಲ್ಲೇ ಟ್ರೇಡಿಂಗ್ನ ಕಲಿಯೋದು. ಸೊ ಆ ಸ್ಟಾಪ್ ಲಾಸ್ನ ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನು. ಸೊ ಫಸ್ಟ್ ನಾನು ಹೇಳಿದಾಗಲೇ ಇಷ್ಟೇ ಅಮೌಂಟ್ ಇರೋದು, ನನಗೆ ₹500 ಟಾರ್ಗೆಟ್ ಇದೆ, ಪ್ರತಿದಿನ ₹500 ಟಾರ್ಗೆಟ್ ನನಗೆ, ಅಥವಾ ₹100 ಟಾರ್ಗೆಟ್ ನನಗೆ, ₹200 ಟಾರ್ಗೆಟ್ ಇದೆ. ಸೊ ಮಂತ್ಲಿ ಇಷ್ಟು ಮಾಡಬೇಕು ನಾನು ಅನ್ನೋ ಟಾರ್ಗೆಟ್ನ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ. ಸೊ ಫಸ್ಟ್, ದಿಸ್ ಈಸ್ ದ ಅಮೌಂಟ್ ಐ ಹ್ಯಾವ್, ದಿಸ್ ಈಸ್ ದ ಟಾರ್ಗೆಟ್ ಐ ನೀಡ್, ಟೆಲ್ ಮಿ ಹೌ ಟು ಮ್ಯಾನೇಜ್ ಇಟ್. ಆ್ಯಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತಾರೆ. ನಾವು ಇವಾಗ ₹10 ಹಾಕಿದ್ರೆ ನನಗೆ ₹20, ಅಂದರೆ ₹10 ನಾನು ಸ್ಟಾಪ್ ಲಾಸ್ ಇಡ್ತಿದ್ರೆ, ₹10 ನಾನು ರಿಸ್ಕ್ ಮಾಡ್ತಿದ್ರೆ ನನಗೆ ₹20 ಬರಬೇಕು. ಸೊ ಆ ರೀತಿ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಹೇಳ್ತಿದ್ದೀವಿ 10,000 ನಮಗೆ ಅಮೌಂಟ್ ಇದೆ, ನನ್ನ ಹತ್ರ ಇಷ್ಟು ಟಾರ್ಗೆಟ್ ಬೇಕು. ಆಮೇಲೆ ರಿಸ್ಕ್ ರಿವಾರ್ಡ್ ರೇಷಿಯೋ, ನಾನು ಎಷ್ಟು ರಿಸ್ಕ್ ಮಾಡಬೇಕು ದಿನಕ್ಕೆ ಈ ಅಮೌಂಟಿಂದ, ಈ ಒಂದು ಬಲ್ಕ್ ಅಮೌಂಟಿಂದ. ಆಮೇಲೆ ಯಾವ ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡಬೇಕು. ಸ್ಟಾಕ್ಸಲ್ಲಿ ತುಂಬ ಸೆಕ್ಟರ್ಸ್ ಇರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಇರುತ್ತೆ, ನಿಫ್ಟಿ ಇರುತ್ತೆ, ನಿಫ್ಟಿ 50 ಇರುತ್ತೆ, ನಿಫ್ಟಿ ಬ್ಯಾಂಕಿಂಗ್ ಇರುತ್ತೆ, ಸೆನ್ಸೆಕ್ಸ್ ಇರುತ್ತೆ. ಸೊ ಇದೆಲ್ಲ ಒಂದು ಇಂಡೆಕ್ಸ್ ಆ್ಯಕ್ಚುಲಿ. ಸೊ ಈ ಇಂಡೆಕ್ಸ್ಗಳಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದ್ದೀನಿ ಸ್ಟಾಕ್ಸ್ನ ಪಿಕ್ ಮಾಡೋದು ಹೇಗೆ ಅಂತ. ಆ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾನು ಯಾವ ಸ್ಟಾಕ್ನ ಪಿಕ್ ಮಾಡಬೇಕು, ಇಷ್ಟು ದಿನ ಸ್ಟಾಕ್ಸ್ ಹೇಗೆ ಇದಾಯಿತು, ಆಮೇಲೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನೀವು ಆಲ್ರೆಡಿ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತಿದ್ರೆ ನಿಮ್ಗೆ ತುಂಬ ಗೊತ್ತಿರುತ್ತೆ. ಮೇಲೆ ರೆಸಿಸ್ಟೆನ್ಸ್ ಅನ್ನೋ ಒಂದು ಲೈನ್ ಇರುತ್ತೆ, ಅದು ಒಂದು ಲಿಮಿಟೇಷನ್ ಆಗಿರುತ್ತೆ. ಒಂದು ಸ್ಟಾಕ್ ಅಲ್ಲಿ ಹಿಟ್ಟಾಗಿ ವಾಪಸ್ ಬರುತ್ತೆ. ಸೊ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ ಮತ್ತು ಇದು ಸಪೋರ್ಟ್ ಆಗಿರುತ್ತೆ. ಸೊ ಇದು ಹೇಗೆ ಒಂದು ಸ್ಟಾಕ್ ಡಿಫೈನ್ ಮಾಡುತ್ತೆ, ಹೇಗೆ ಒಂದು ಸ್ಟಾಕ್ ಪ್ಲೇ ಮಾಡುತ್ತೆ. ಸೊ ಇದು ಬಂದುಬಿಟ್ಟು ರೆಸಿಸ್ಟೆನ್ಸ್, ಇದು ಬಂದುಬಿಟ್ಟು ಸಪೋರ್ಟ್. ಸೊ ಈ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ ನಾನು ಹೇಗೆ ಎಷ್ಟಕ್ಕೆ ನನ್ನ ಎಂಟ್ರಿ ಎಷ್ಟಿರಬೇಕು, ಆಮೇಲೆ ನನ್ನ ಎಕ್ಸಿಟ್ ಎಲ್ಲಿರಬೇಕು, ನನ್ನ ಸ್ಟಾಪ್ ಲಾಸ್ ಎಲ್ಲಿರಬೇಕು, ಆ್ಯಂಡ್ ಯಾವ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಈ 3 ರೂಲ್ಸ್ನ ಪ್ರಾಪರಾಗಿ ನೀವು ಡಿಫೈನ್ ಮಾಡಬೇಕು. ಫಸ್ಟ್ ಥಿಂಗ್ ಇಸ್ ಹೌ ಮಚ್ ಕ್ಯಾಪಿಟಲ್ ಯು ಹ್ಯಾವ್, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನೀವು ಎಂಟ್ರಿ ಎಲ್ಲಿ ತೊಗೊಬೇಕು, ಎಕ್ಸಿಟ್ ಎಲ್ಲಿ ತೊಗೊಬೇಕು, ಯಾವ ಸ್ಟಾಕಲ್ಲಿ ಎಂಟ್ರಿ ತೊಗೊಬೇಕು, ಆ ಸ್ಟಾಕಲ್ಲಿ ಎಕ್ಸಿಟ್ ಯಾವಾಗ ತೊಗೊಬೇಕು, ಎರಡನೇದು. ಮೂರನೇದು, ಎಷ್ಟು ಟಾರ್ಗೆಟ್ ಬೇಕು, ಪ್ಲೀಸ್ ಬಿ ಶ್ಯೂರ್ ಆಫ್ ದಿಸ್ ಟಾರ್ಗೆಟ್. ಆಮೇಲೆ ಸ್ಟಾಪ್ ಲಾಸ್. ಸೊ ಈ 3 ವಿಷಯನ ಪ್ರಾಪರಾಗಿ ಚಾಟ್ ಜಿ ಪಿ ಟಿಯಲ್ಲಿ ಹಾಕಿ ಚಾಟ್ ಮಾಡಿ, ಮಾತಾಡಿ ಅದರ ಜೊತೆ. ಟ್ರೀಟ್ ಇಟ್ ಲೈಕ್ ಅ ಫ್ರೆಂಡ್. ಸೊ ಇದು ನನ್ನ ಹತ್ರ ಇರೋ ದುಡ್ಡು, ಇಷ್ಟು ನಾನು ಎಂಟ್ರಿ ಆಗಬೇಕು, ಇಷ್ಟಿಗೆ ನಾನು ಎಕ್ಸಿಟ್ ಆಗಬೇಕು, ಇಷ್ಟು ನನ್ನ ಟಾರ್ಗೆಟು, ಹೇಗೆ ಮಾಡೋದು ಅಂತ ನೀವು ಜಸ್ಟ್ ಅದ್ರ ಜೊತೆ ಮಾತಾಡಿ ನೋಡಿ ಅಥವಾ ಚಾಟ್ ಮಾಡಿ ನೋಡಿ. ಈ ಸ್ಟ್ರಾಟಜಿ ಯೂಸ್ ಮಾಡಿ ಅಬೌಟ್ ಕ್ಯಾಪಿಟಲ್, ಸ್ಟಾಪ್ ಲಾಸ್, ಎಂಟ್ರಿ, ಎಕ್ಸಿಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಒನ್ ಥಿಂಗ್ ನಾನು ನಿಮ್ಗೆ ಹೇಳ್ತೀನಿ, ಟ್ರೇಡಿಂಗಲ್ಲಿ ಮಾಡಬೇಕಾದ್ರೆ ಸ್ಟಾಪ್ ಲಾಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀವು ಸ್ಟಾಪ್ ಲಾಸ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆ ರೀತಿ ಆ ರಿಟರ್ನ್ಸ್ ಅನ್ನೋದು ಕೊಡುತ್ತೆ. ಆ್ಯಂಡ್ ಎಕ್ಸಿಟ್ ಮತ್ತು ಸ್ಟಾಪ್ ಲಾಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಂಟ್ರಿ, ಸ್ಟಾಪ್ ಲಾಸ್ ಆ್ಯಂಡ್ ಎಕ್ಸಿಟ್, ದ ಟಾರ್ಗೆಟ್, ಈ 3ನೂ ಡಿಫೈನ್ ಮಾಡೋದು
ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಅದು ಒಂಥರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು. ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ ನನ್ನ ಹತ್ರ ಇಷ್ಟು ಕ್ಯಾಪಿಟಲ್ ಇದೆ, ನನಗೆ ಇಷ್ಟು ಥರ ಟಾರ್ಗೆಟ್ ಇದೆ, ಸೊ ಎಂಟ್ರಿ ಯಾವಾಗ ತೊಗೊಬೇಕು, ಎಕ್ಸಿಟ್ ಎಲ್ಲಿ ತೊಗೊಬೇಕು, ಸ್ಟಾಪ್ ಲಾಸ್ ಎಲ್ಲಿ ತೊಗೊಬೇಕು, ಇದೆಲ್ಲ ಚಾಟ್ ಜಿ ಪಿ ಟಿಗೆ ಹಾಕಿ ರಿಸರ್ಚ್ ಮಾಡಿ ಫಸ್ಟು. ಆಮೇಲೆ ಪೇಪರ್ ಟ್ರೇಡಿಂಗ್ ಮಾಡಿ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಟ್ರೇಡಿಂಗ್ ಹೇಗೆ ಮಾಡೋದು ಅಂತ. ಏಕ್ದಮ್ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಆಟೋಮೆಟಿಕಲಿ ಗೆಟ್ ಲಾಸ್. ಬಿಕಾಸ್ ಟ್ರೇಡಿಂಗೇ ಆ ಥರ, ಯಾರೋ ಒಬ್ರು ಸೆಲ್ ಮಾಡ್ತಾರೆ, ಯಾರೋ ಒಬ್ರು ಬೈ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಎಫೆಕ್ಟಿಂಗ್ ಯು. ಸೊ ಸ್ಟಾಪ್ ಲಾಸ್, ಎಂಟ್ರಿ, ಎಕ್ಸಿಟ್, ದುಡ್ಡು ಎಷ್ಟಿದೆ, ಟಾರ್ಗೆಟ್ ಎಷ್ಟಿದೆ, ಇದೆಲ್ಲ ಕ್ಲಿಯರಾಗಿ ಡಿಫೈನ್ ಮಾಡಿ ಚಾಟ್ ಜಿ ಪಿ ಟಿ ಹತ್ರ. ಸೊ ಪ್ರಾಪರ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಹೀಗೆ ಎ ಐನ ಯೂಸ್ ಮಾಡೋದು. ಸೊ ಟು ಡಿಫೈನ್ ವಾಟ್ಸ್ ಯುವರ್ ಕ್ಯಾಪಿಟಲ್, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನಿಮಗೆ ಎಷ್ಟು ಟಾರ್ಗೆಟ್ ಇದೆ, ಪ್ರತಿದಿನ ಎಷ್ಟು ಸಂಪಾದಿಸಬೇಕು, ನೀವು ಸ್ಟಾಪ್ ಲಾಸ್ ಎಷ್ಟಿಡಬೇಕು, ಯಾವ ಸ್ಟಾಕ್ನ ಟ್ರೇಡ್ ಮಾಡಬೇಕು, ಇದನ್ನು ಕ್ಲೀನಾಗಿ ಪ್ರಾಪರಾಗಿ ಅದ್ರ ಹತ್ರ ಚಾಟ್ ಮಾಡಿ ಅದನ್ನು ರಿಸರ್ಚ್ ಮಾಡಿ. ಆಮೇಲೆ ನೀವು ಫಸ್ಟ್ ಆಫ್ ಆಲ್ ಪೇಪರ್ ಟ್ರೇಡಿಂಗ್ ಮಾಡಿ, ಆಮೇಲೆ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ರಿಸರ್ಚ್ ಮಾಡಿ, ಅದನ್ನ ರೆಸ್ಪಾನ್ಸಸ್ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಟ್ರೇಡ್ ಮಾಡೋದು ಅಂತ. ಯಾವುದೇ ಒಂದು ಪ್ರಾಂಪ್ಟಿಂದ ನೀವು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಡಿಫೈನ್ ಮಾಡ್ಕೊಳ್ಳಿ ನೀವು, ನಿಮಗೆ ಅರ್ಥ ಆಗುತ್ತೆ.